ಕುರುಕ್ಷೇತ್ರ ಅಟ್ಟು ಎಲ್ಲ ನಟ್ಟಂಶಾಗಿ ಹೋಗಿ ನಾಶ ಆಗ್ತಿತ್ತು ಅಲ್ಲಿ ಧರ್ಮ ಅಧರ್ಮ ತೋರಿಸ್ಕೊಳಕ ಇವ 3 ಬಾಣ ಬಿಟ್ಟು ಇವ ಕೊಂದಂದ್ರ ನನ್ನ ಬೆಳಕು ಜಗದಾಗ ನಂದು ಹೆಂಗ ಡಿಮಾಂಡ್ ತೋರಿಸ್ಲತ್ತೇಳಿ ಭೀಮನ ಮೊಮ್ಮಗ ಆದಂತ ಬಾರ್ಬರಿಕ ಅವನ್ ತ್ಯಾಕೊಂಡ ಬಲಾಡಿ ಇದ್ರಿ ಬಾಣಗಳ ಇವ ಅಂದ ನೀನು ನಿನ್ನ ನನಗೆ ಏನು ಬೇಕಾಗಿಲ್ಲ ಬರೇ ಒಂದು ನಿನ್ನ ಹತ್ಯಾಕಿರುವಂತ ವಸ್ತು ಬೇಕಂದ ಒಂದೇ ಬೇಕು ಯಾವ್ದಂದಾಗ ಬಾರ್ಬರಿಕ ನಿನ್ನ ಬಾಣಗಳ ಬೇಡ ಅಸ್ತ್ರಗಳ ಬೇಡ ಶಸ್ತ್ರಗಳ ಬೇಡ ಏನು ಬೇಡ ಬರೀ ನಿನ್ನ ತಲಿ ಒಂದ ತೆಗೆದು ಕೂಡ ನನ್ನ ಕೈಯಾಗ ಏನು ಇವನ ತಲಿ ತೆಗೆದು ನಾ ಕೈಯಾಗ ಹಿಡಿದ್ರ ಮುಂದೆ ನಾನ ಮಾಡುವಂತ ಧರ್ಮಗಳ ಮಂದಿಗೆ ಕಾಣ್ತೈತಿ ಅದಕ್ಕೆ ಇವನ ಹೊಡೆದಂದ್ರ ನನ್ನ ದಿಮಾಕ್ ಮುಂದೆ ಡಿಮಾಂಡ್ ಬರಂಗಿಲ್ಲ ತಿಳ್ಕೊಂಡ ಬಾರ್ಬರಿಕನ ತಲಿ ಕೇಳಿರುವಂತ ಕಪಟನಾಟಿ ಕೃಷ್ಣನೋ ನೀನು ಮಂದಿನ ಮುಂದಕ್ಕೆ ಬರಾಗುಡಾವ ಅಲ್ಲ ನಿನ್ನ ಬೆಳಕ ತೋರಿಸೋದಕ್ಕಾಗಿ ಮತ್ತೊಬ್ಬರ ಜೀವ ಹೊಡೆದಾವ ಅದಕ್ಕ ತಮ್ಮ ಮಹಾಭಾರತ ಯುದ್ಧ ನಡಿಬೇಕಾದ್ರ 18 ದಿವಸ ಅಲ್ಲಿ ಗುಡ್ಡದ ಮ್ಯಾಲ ಕೂತ ಬಾರ್ಬರಿಕನ ರುಂಡ ಅಟ್ಟ ಯುದ್ಧ ನಡೆದ ತಮ್ಮ ಗಂಡನ ಸುದ್ದಿಯ ತಗದ ಕೇಳಿಸುವೆ ನಿನಗ ಹೇಳ್ತಿ ಸಹಿತ ನೆಟ್ಟಿಗೆ ಹಚ್ಚಳ ತಿಳಕ ನೀನು ತಿಳ್ಕೋ ಇದನ್ಯಾಗ ಒಂದಾನೊಂದ ಟೈಮದೊಳಗ ಸತ್ಯವಾನ ಇದ್ದ ಏನ್ ಮಾಡ್ತಿದ್ರಿ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದ ಯಮ ಈಗ ಸತ್ಯವಾನನ ಹೆಂಡತಿಯ ಸಾವಿತ್ರಿ ಸಾವಿತ್ರಿಗೆ ತಮ್ಮ ತಿಳಿದ ಭಕ್ತ ಕೇಳಿ ಮತ್ತೇನಾಯ್ತು ನನ್ನ ಗಂಡನ ಪ್ರಾಣ ಯಮ ಓದನ ಯಮಲೋಕ ಮರಳಿ ತರ್ಬೇಕಂತ ಹೋಗಿ ಬೆನ್ನ ಹತ್ಯಾಳವಾಗ ಯಮನ ಬೆನ್ನ ಹತ್ತಿ ಹೋಗಿ ನಿತ್ತಳ ಯಮಲೋಕ ಕೇಳಿ ಯಮಲೋಕದೊಳಗ ಯಮನ ಸಂಗಟ ಹೋರ್ಯಡಿ ಯಮನ ಮಾತಿನೊಳಗ ಸಿಗಿಸಿದ ಸಾವಿತ್ರಿ ಮಾತಿಗೆ ಜೋಲಿ ಬಿದ್ದ ಯಮ ಆಕಿ ಗಂಡನ ಪ್ರಾಣ ಮರಳಿ ಕೊಟ್ಟು ಆಕಿಯ ಸತ್ತ ಗಂಡನ ಪ್ರಾಣ ತಮ್ಮ ಹೆಂಡತಿ ಹೋಗಿ ನಾದಕ್ಕ ನಿನಗೊಂದು ಮಾತ ಹೊಳ್ಳಿ ಕೇಳ್ತಾನ ಕೇಳಪ್ಪ ಈಗ ಸತ್ತ ಹೆಂಡತಿ ಪ್ರಾಣ ಯಾವ್ರೆ ತಂದಿರೇನೋ ಜಗದಾಗ ಗಂಡ ಮೆಟ್ಟಿ ಹಸ್ತಾನ ಅಂತ ಹೇಳ್ತಾನ್ರಲ್ಲ ಅದಕ್ಕ ನಮ್ಮ ಉತ್ತಮೋಣ ಒಂದ್ ಎಷ್ಟು ಚಂದ ಹೇಳಿದ್ ನೋಡ್ರಿ ಏನ್ ಹೇಳ್ತಾನ ಉತ್ತಮ ಅವ ನೀ ಅವ್ ಆಗ್ಬೇಕಾದ್ರೆ ಇಲ್ಲಿ ಅಪ್ಪನ ತ್ಯಾಕ ಬರ್ಬೇಕಲ್ಲ ಅಪ್ಪನ ತ್ಯಾಕ ಬರ್ಲಾರ್ದ ನಿನಗೆ ಹೆಂಗ ಮಕ್ಕಳಾಗ್ತಾವ ಹೌದ್ರಿ ಅವ್ ಆಗ್ಲಾಕ ಬರಂಗಿಲ್ಲ ಅಪ್ಪ ನಿನ್ನ ಮಗ್ಗಲ ಒಳಗಿದ್ರೆ ನಿನಗ ಮಕ್ಕಳಾಗತಾವ ಅವಾಗ ತಾಯಿ ಆಗತಿ ನೀನು ಅಪ್ಪ ಮಗಲಾಗಿರ್ಲಿಕ್ಕ ನೀವು ಹೆಣ್ಮಕ್ಳು ಕೂಡಿ ಯಾವ ಐಕ್ರಿ ಹಡ್ದಿರೇನೋ ಗಂಡ ಕೂಟ ಕೂಡ್ಲಾರ್ದ ಯಾವ ಐಕ್ರಿ ಹಡ್ದಿ ಇಟ್ಟಾರೇನೋ ಅಂತ ಕೇಳ್ತಾನೆ ಹೇಳಿ ಸರಿಯಾದ ಉತ್ತರ ಅಮ್ಮ ಗಂಡಸ ಮಗನ ಸನೇಕ ತಗೊಳ್ಳಾರ್ದ ಗಂಡನ ಸಂಗಾಟ ಭೋಗ ಕೊಡಲಾರದ ಗಂಡನ ಸಹಾಯ ಇರ್ಲಾರ್ದ ಹೆಣ್ಣಿನಿಂದ ಹೆಣ್ಣು ಹುಟ್ಟಿದ ತಮ್ಮ ಪಕ್ಕ ಲಕ್ಷಿತ ಕೇಳು ಒಂದು ಮಾತು ಹೇಳ್ತಾನೆ ಕೇಳು ಯಾವ ಸೂರ್ಯ ದೇವನ ಹೆಂಡತಿ ಸಂದನ್ಯಾದೇವಿ ಏನ್ವಾ ಸೂರ್ಯ ದೇವನ ಹೆಂಡತಿ ಸಂದನ್ಯಾದೇವಿ ಒಂದ್ ಅಗದ ಮಾಡಿವ್ರಿ ಏನ್ ಮಾಡಿದ್ರಿ ಸೂರ್ಯ ದೇವನ ಕಿರಣ ಪ್ರಕಾಶಗಳ ತಾಳ್ಲಾರ್ದಕ್ಕಾಗಿ ತಾ ನಿತ್ತಳು ನಿತ್ತ ಬಳಕ ತನ್ನ ಛಾಯ ಬಿತ್ತ ಧರುಣಿ ಮ್ಯಾಗ ಅಂದ್ರೆ ಏನು ನಾವು ನಿತ್ತ ಬಳಕ ನಮ್ಮ ನೆಲ ಬೀಳ್ತದಲ್ಲ ಛಾಯ ತಾ
ತನ್ನ ನಿತ್ತಿರುವಂತ ನಿತ್ತ ಬಳಕ ಭೂಮಿ ತಲೆ ಮ್ಯಾಗ ಬಿತ್ತ ಛಾಯ ಛಾಯಕ ಆ ಛಾಯಾಕ ಜೀವಕಾಳ ತುಂಬಿ ಛಾಯಾದೇವಿನ ತಯಾರ ಮಾಡಿತ್ತ ಇಟ್ಟಾರ ಅವಾಗ ಯಾವ ಗಂಡಸ ಮಗ ಬಂದಾಕಿಗೆ ಭೋಗ ಕೊಟ್ಟಿಲ್ಲ ಯಾವ ಗಂಡಸನ ಸಹಾಯ ಹಾಕಿ ತಗೊಂಡಿಲ್ಲ ತನ್ನ ರೂಪದಿಂದ ತನ್ನ ಛಾಯಾದೇವಿನ ತಯಾರ ಮಾಡಿಲ್ಲ ಅದ ಛಾಯಾದೇವಿಗೆ ಮುಂದೆ ಶನಿದೇವ ಹುಟ್ಟಿ ಬರ್ಬೇಕಾತ ಹೌದು ಯಾರಿಂದ ಅದು ಛಾಯಾದೇವಿದಿಂದನ ಆ ಛಾಯಾದೇವಿನ ಹುಟ್ಟಿಸಿ ತೆಗಿಬೇಕಾದ್ರೆ ನಿಮ್ಮ ಅಪ್ಪ ಯಾವ ಮಗಲ ಕೂತಿದ್ದನ ಎಲ್ಲಿ ಹೋದ್ರಲೆ ನೋಡು ಮೂರು ಕಡೆಗೆ ಅದ ನೋಡು ತಿರುಗಾಡ್ಕೋತ ಅವರು ತಿಳ್ಕೊಂಡ್ರಿ ನಮಗೆ ನೆಡಂಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಗಿದ್ದೇನ ಹಸರು ಮಾಡ್ತಾರೆ ನಾವು ಹೋಗ್ಬೇಕು ಟೇಜ್ ಅಂತ ಕಡೆ ತಮ್ಮ ಹೇಳ್ರಿ ಏನಿದು ಛಾಯಾದೇವಿದು ಒಂದಾತು ಹೌದೇ ನೀವೊಂದು ಮಾತು ಹೇಳತ್ತೀರಿ ಸ್ವಲ್ಪ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಜರ ನಾಲ್ಗೆ ಟೈಟ್ ಹಿಡಿದರ ಪಾರ್ವತಿ ಹಡದಾಳು ದ್ರಾಕ್ಷೇಣಿ ಹಡದಾಳತ್ತು ನಿನಗನ ಹೇಳಿಲ್ಲ ಹಡದಾಳ ಅಂದಿಲ್ಲ ಇಲ್ಲ ಹಡಿಯುದಕ್ಕ ಮಂತ್ರ ಪಿಂಡದಿಂದ ತಯಾರು ಮಾಡೋದಕ್ಕ ಬಹಳ ಫರಕ್ ಐತಿ ಫರಕದ ಹೌದು ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡ್ಯಾಳಪ್ಪ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷೇಣಿ ತೀರ್ಣ ವಾದ ಕೊಟ್ಟ ನಿನಗ ಹೌದು ಅಕ್ಕಿ ಹಡದಾಳತ್ತು ನಿನಗನ ಹೇಳಿಲ್ಲ ಹಡಿಬೇಕಾದ್ರೆ ಕೂಟ ದ್ವಾರದಿಂದ ಕಡ್ಯಾಕಾಗಿ ಬರ್ತಿರ್ಬೇಕು ಅದಕ್ಕೆ ಹಡದಾಳತ್ತ ನಾಮ ಬರ್ತದ ಅದ ಶಬ್ದ ಅಲ್ಲಿ ಬರ್ತದೆ ಅದಕ್ಕೆ ತಮ್ಮ ನಿನಗೊಂದು ಮಾತನ್ನ ಕೇಳ್ತಾನ ಏನ್ ಕೇಳ್ಬೇಕತ್ತೀರಿ ಗಂಡ ಮಗಳಾಗಿದ್ರ ಮಕ್ಕಳಾಗ್ತಾವ ಇದಕ್ಕ ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾನ್ರಿ ಈಗ ನಾವೊಂದು ಮಾತು ಕೇಳ್ತೀನಿ ಹೆಂಗ್ರಿ ಗಂಡ ಮಗಳಾಗಿದ್ರ ಮಕ್ಕಳಾಗ್ತಾವ ಗಂಡ ಮಗಳಾಗಿರ್ಲಿಕ್ಕ ಮಕ್ಕಳಾಗ ಆಗೋದಿಲ್ಲ ಪರಮಾತ್ಮನ ಮಗಳಾಗ ಪಾರ್ವತಿ 24 ತಾಸದಾರ ಗಂಡ ಹೌದು ಇಬ್ರು ಕೂಡ್ಯಾರ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಆಗಿಲ್ಲ ಅದಾನ ಮತ್ತ ಬ್ರಾಹ್ಮಣ ಮಗಳಾಗ ಸರಸ್ವತಿ ಅದಾಳ ಯಾಕಾಗ್ಲಿಲ್ಲ ಮಕ್ಕಳ ಒಂದ್ ಮಾತು ಹೇಳ್ರು ಏನಂತವ ಏನ ಮಾಡ್ಬೇಕಾದ್ರು ತಂಗಿ ಬೀಜ ಇದ್ದಾಗನ ಬೆಳಿ ಬರ್ತತಿ ಬೀಜ ಇರ್ಲಿಕ್ಕ ಬೆಳಿ ಬರಂಗಿಲ್ಲ ಅಂದಿ ನಾನು ಅನ್ನಂಗಿಲ್ಲ ನಿನ್ನ ಕೈದಿಂದ ಅಂದಿಲ್ಲ ಆದ್ರೂ ನೀ ಅಂದಿ ಅನ್ನಲಿ ಹೇಳತ್ತಿ ಬೀಜ ಇದ್ರೆ ಬೆಳಿ ಬರ್ತಾವಂದಿ ಬೀಜ ಮತ್ತೆ 3 ಬೀಜಗಳ ಭೂಮಿ ಮಗಲಾಗೈತ್ಲ ಬೀಜ ಸುಟ್ಟಿದ್ದು ನಿಮ್ಮ 3 ಏನಾಗಿತ್ತು ಬೀಜಕ್ಕೆ ಬೆಂಕಿ ಹತ್ತಿರಿ ಸುಟ್ಟು ಹೋಗಿ 3 ಬೀಜ ಎಲ್ಲ ನಿಮ್ ಬೀಜ ಅದರಾಗ ಬೀಜನಾಗ ಬೀಜ ಈ ಬೀಜ ಫರ್ಕದ ಇವು ಮದರಿ ಬೀಜ ಇವು ಎಲ್ಲಾ ಬೀಜಗಳು ಪಟಕನ ಹೋಗದ್ರ ನಾಡ್ತಾವ ಈ ಬೀಜ ಹಂಗ ಬೇರೆ ಹೆಂಗ್ರಿ ಈ ಕೊತ್ತಂಬರಿ ಬೀಜ ಇತ್ತು ಅರಿಬೇಕು ಹಂಗ ಸಣ್ಣ ಹಂಗಿ ಮಚ್ಚಿಲಿ ಮೆಟ್ಟಗಾಲಿ ಅರ್ದಾಗ ಮತ್ತೆ ಬೀಜ ನಾಡ್ತಾವ ಅದೊಂದು ಬೀಜ ನಾವು ನಿನಗ ಬೀಜ ಅಂದಿಲ್ಲ ನೀನಾಗಿ ನಮಗಂದದಿ ಬೀಜ ಬೆಳೆ ಬರ್ತಂದದಿ ಮಾ 3 ಮಂದಿ ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸರಸ್ವತಿ ಮತ್ತೆ ಪರಮಾತ್ಮ ಪಾರ್ವತಿ ಲಕ್ಷ್ಮಿ 6 ಜೋಡಿಗಳು ಕೂಡಿದ್ದಾಗ ಯಾಕೆ ಮಕ್ಕಳಾಗಲಿಲ್ಲ ಏನ್ ಕಮ್ಮಿ ಬಿದ್ದಿದ್ದಾನೆ ಬೀಜಿಗೆ ಏನಾಗಿತ್ತು ಈಗ ನಾವು ಹೊಳಿ ಹಿಂಗ್ ಕೀಳು ಪಾಳಿ ಬರ್ತಾರೆ ಹೊರಗಡೆ ಹೋಗ್ತೀರಿ ನಮಗ ಅಲ್ಲ ಹಚ್ಚಬೇಡ ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೋಬೇಡ ಹಗ್ಗ ಆಗವೆ ಅದಕ್ಕೊಂದು ಮಾತಾಡೋ ಪಂಚಜನ್ಯ ಪಂಚಜನ್ಯ ಯಾವ ಪುರಾಣದ ಹೋಗೈತಿ ಪಂಚಜನ್ಯ ಐತಿ ಸುಳ್ಳು ಹೇಳ್ಬೇಡ ಅಲ್ಲ ಪಂಚಜನ್ಯ ಅಲ್ಲ ಪಂಚಜನ್ಯ ಹಿಡಿತಾನವ ಆಯುಧ ಹಿಡಿಯಂಗಿಲ್ಲ ನಾನು ಹೌದು ಪಂಚಜನ್ಯ ಹಿಡಿದಾನಂದಿ ಜನ್ಯ ಅಂದ್ರ ಅವ್ರ ಅರ್ಥ ಏನು ಜನ್ಯ ಅದಕ್ಕೆ ತಮ್ಮ ಕೊಳ್ಳಾಗ ದಾರ ಮಾಡಿ ಹಾಕೋತಾರ ನೋಡು ಅದಕ್ಕೆ ಜೈನ್ಯ ಅಂತಾರ ಅದ ನಾವ ಕೈಯ ಹಿಡ್ದಾನ ಎಲ್ಲ ಅಲ್ಲ ಜನಿವಾರಕ್ಕೆ ಜೈನ್ಯ ಅಂತಾರ ಜನಿವಾರಕ್ಕೆ ಜೈನ್ಯ ಅಂತಾರ ಅಲ್ಲ ಅವ ಕೈಯಾಗ ಹಿಡಿದಿರೋ ಆಯುಧ ಯಾವ್ದಪ್ಪ ಅಂದ್ರೆ ಬೇರೆ ಆಯುಧಗಳ ಅಸ್ತ್ರ ಶಸ್ತ್ರನ ಹಿಡಿಯಂಗಿಲ್ಲ ಮಾತ ಕೊಟ್ಟಿದ್ದ ಕುರುಕ್ಷೇತ್ರ ಯುದ್ಧ ನಡೆಯುವ ಕೃಷ್ಣ ಪರಮಾತ್ಮ ಮಾತು ಕೊಟ್ಟಾನ ಭೀಷ್ಮ ಬಂದಾಗ ಇನ್ನ ಭೀಷ್ಮ ಇತ್ತನ ಎಲ್ಲ ಕೊಲ್ತಾನ ಬಾ ತಿಳ್ಕೊಂಡು ಒಂದ ದಗದ ಮಾಡ್ಯಾನ ಏನ್ ಮಾಡ್ಯಾನವ ಏನಂತೇಳಿ ಯಾವ ಭೀಷ್ಮ ಅವನ ಕೈ ಒಳಗೆ ಬಂದ ಯುದ್ಧಕ್ಕೆ ಬಂದಾಗ ಒಂದ ರಥದ ಗಾಲಿ ಬಿದ್ದಿತ್ತು ಗಾಲಿ ತಗೊಂಡು ತನ್ನ ಕೈಯಾಗ ಹಿಡದ ಭೀಷ್ಮ ಎಷ್ಟು ಬಾಣ ಬಿಡ್ತಾನ ಅಟ್ಟು ಬಾಣ ಎಲ್ಲ ಬಂದ ಗಾಲಿಗೆ ಬಿಡಿಲಕತ್ತು ಚಕ್ರಿಗೆ ಗಾಲಿಗೆ ತಿರುಗಿಸಲಕತ್ತ ಮ್ಯಾಲ ನಿಂತ ಗಾಲಿಗೆ ಆಯುಧ ಹಿಡಿಯಂಗಿಲ್ಲ ಅಂದ ನಾವು ಆಯುಧ ಹಿಡಿಲಾಕ ಬರಂಗಿಲ್ಲ ಅದಕ್ಕ ತಮ್ಮ ಎತ್ತಿನ ಗಾಡಿ ಗಾಲಿ ಹಿಡದ ನಾವು ಅದೇ ಐದೇ ಮಾಡಿ ಹಿಡ್ದಾನ ಅದನ್ನ ಮಾಡಿ ಹಿಡಿದು ತಿರುಗಿಸ್ತಿದ್ದ ಬೇಕಂದ್ರ ಪುರಾಣ ಸಮೇತನ ನಾವೊಂದು ಕೇಳತ್ಲಿ ನೀವೊಂದು ಹೇಳ್ತಿ ಆಯುಧ ಹಿಡಿಯಂಗಿಲ್ಲ ನಾವು ಹಿಡಿಬಾರ್ದದನ ಅದಕ್ಕ ನಿನ್ನ ಕಪಟ ನಾಟಿ ಕೃಷ್ಣ ಒಂದ ದಗದ ಮಾಡ್ಯಾನ ತಮ್ಮ ಹಂಗವ ಭೀಮನ ಮೊಮ್ಮಗ ಇದ್ದ ಯಾರವ ಬಾರ್ಬರಿಕ ಹೌದು ಈಗ ಹೇಳ್ತಾನೆ ಕೇಳಿ ಪಕ್ಕ ಹೇಳ್ರಿ ಅವ್ರಿಗೆ ಅವ ಬರೇ 3 ಬಾಣ ಬಿಟ್ಟಿದ್ರನ
ಕುರುಕ್ಷೇತ್ರ ಅಟ್ಟು ಎಲ್ಲ ನಟ್ಟಂಶಾಗಿ ಹೋಗಿ ನಾಶಿ ಆಗ್ತಿತ್ತು ನಾಶ ಆಗ್ತಿತ್ತು ಅಲ್ಲಿ ಧರ್ಮ ಅಧರ್ಮ ತೋರ್ಸ್ಕೊಳಕ ಇವ 3 ಬಾಣ ಬಿಟ್ಟು ಇವ ಬಂದಂದ್ರ ನನ್ನ ಬೆಳಕು ಜಗದಾಗ ನಂದು ಹೆಂಗ್ ಡಿಮಾಂಡ್ ತೋರ್ಸ್ಲತ್ತೇಳಿ ಭೀಮನ ಮೊಮ್ಮಗ ಆದಂತ ಬಾರ್ಬರಿಕ ಅವನ್ ತ್ಯಾಕೊಂದು ಬಲಾಡಿ ಇದ್ರಿ ಬಾಣಗಳ ಇವ ಅಂದ ನೀನು ನಿನ್ನ ನನಗೆ ಏನು ಬೇಕಾಗಿಲ್ಲ ಬರೇ ಒಂದು ನಿನ್ನ ಹತ್ಯಾಕಿರುವಂತ ವಸ್ತು ಬೇಕಂದ ಒಂದೇ ಬೇಕು ಯಾವ್ದಂದಾಗ ಬಾರ್ಬರಿಕ ನಿನ್ನ ಬಾಣಗಳ ಬೇಡ ಅಸ್ತ್ರಗಳ ಬೇಡ ಶಸ್ತ್ರಗಳ ಬೇಡ ಏನು ಬೇಡ ಬರೇ ನಿನ್ನ ತಲಿ ಒಂದು ತೆಗೆದು ಕೂಡ ನನ್ನ ಕೈಯಾಗ ಏನೋ ಇವನ ತಲಿ ತೆಗೆದು ನಾ ಕೈಯಾಗ ಹಿಡಿದ್ರ ಮುಂದ ನಾನ ಮಾಡುವಂತ ಧರ್ಮಗಳ ಮಂದಿಗೆ ಕಾಣ್ತೈತಿ ಅದಕ್ಕೆ ಇವನ ಹೊಡೆದಂದ್ರ ನನ್ನ ದಿಮಾಕ್ ಮುಂದ ಡಿಮಾಂಡ್ ಬರಂಗಿಲ್ಲ ತಿಳ್ಕೊಂಡ ಬಾರ್ಬರಿಕನ ತಲಿ ಕೇಳಿರುವಂತ ಕಪಟ ನಾಟಿ ಕೃಷ್ಣನೋ ನೀನು ಮಂದಿನ ಮುಂದಕ್ಕೆ ಬರಾಗುಡ ಅಲ್ಲ ನಿನ್ನ ಬೆಳಕ ತೋರಿಸೋದಕ್ಕಾಗಿ ಮತ್ತೊಬ್ಬರ ಜೀವ ಹೊಡೆದವ ಅದಕ್ಕ ತಮ್ಮ ಮಹಾಭಾರತ ಯುದ್ಧ ನಡಿಬೇಕಾದ್ರ 18 ದಿವಸ ಅಲ್ಲಿ ಗುಡ್ಡದ ಮ್ಯಾಲ ಕೂತ ಬಾರ್ಬರಿಕನ ರುಂಡ ಅಟ್ಟ ಯುದ್ಧ ನಡೆದು ನೋಡ್ತಿತ್ತು ಲಾಸ್ಟ್ ಅವನ ರುಂಡನ ಒಂದು ಮಾತು ಹೇಳೈತಿ ಏನಂತವ ಲಾಸ್ಟ್ ಯಾರು ಸತ್ತಾರಿ ಕುರುಕ್ಷೇತ್ರ ಯುದ್ಧದೊಳಗ ಎಲ್ಲಾರು ಹೋದ್ರು ಲಾಸ್ಟ್ ಯಾರು ಸತ್ತಾರ ಅದು ಒಂದ ಹೇಳೈತಿ ಅದಕ್ಕ ಶಾನೆ ಬಾಳಿದ್ದಂಗ ಕಾಣ್ತೀವಿ ಒಂದು ಮಾತು ಕೇಳ್ತಾನೆ ಏನ್ ಕೇಳ್ತೀರಿ ಕೌರವ್ರ ಒಳಗ 100 ಮಂದಿ 100 ಮಂದಿ ಒಳಗ ಲಾಸ್ಟ್ನೇದ ಹುಟ್ಟಿದ ಮಗನ ಹೆಸರೇನು ಹೌದು ವಿಷಯ ಹಿಂಗೆ ಕೇಳಬೇಕು ತಮ್ಮ 100 ಮಂದಿ ಕೌರವ್ರಲ್ಲನ 100 ಮಂದಿ ಕೌರವ್ರೊಳಗೆ ಲಾಸ್ಟ್ ದೊಡ್ಡ ಮಗ ದುರ್ಯೋಧನ ಲಾಸ್ಟ್ನೇದ ಮಗನ ಹೆಸರೇನ ಬಂದ್ರ ಹೇಳುದು ಬಂದಂಗ ಹೊಡಿ ಬಂಗಾರ ಅವ್ ಬರಂಗಿಲ್ಲ ಮ್ಯಾಲ ಕೈ ಎತ್ತಲ್ರಲ್ಲ ನಾ ಹೇಳ್ತೀನಿ ಬೇಕಾದಾಗ ಅದಕ್ಕೂ ತಯಾರಿ ಹೌದು ಬರಂಗಿಲ್ಲ ನನಗ ಲಾಸ್ಟ್ ನೀರ ಮಗನ ಹೆಸರು ನನಗ್ ಗೊತ್ತಿಲ್ಲ ಮ್ಯಾಲ ಕೈ ಎತ್ತಲಿ ನೀನು ಹೇಳುವ ಅನ್ಲಿ ಆರಾಮ್ರಿ ಆರಾಮ ಪೂಜೆ ಯಾರು ನಿಂದ ಏನ್ ತೇಜದ ಬೇಕಲ್ಲ ನಿಂದೆ ಮೇಡಮ್ ಈ ಕೇಳಿದ ಪ್ರಶ್ನೆ ಸರಿಯಾಗುತ್ತರ ಪಾಟಿ ಓಡಿದ ದೈವಕ ಬಂದನ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಏ ಆದಿಶಕ್ತಿ ನೆನದಳ ತಮ್ಮ ಹಳ್ಳದ ದಾಂಡ್ಯಾಗ ತಾಯಿ ಆಶೀರ್ವಾದ ಐತಿ ನಮ್ಮ ತೆಲಿನಾಗ ಗಂಡ ವಿದ್ಯೆ ಹಾಡಿ ತಿಳಿಸಳ ತಮ್ಮ ಮಾಸಳ ಊರಾಗ ಕೇಳೋ ಮಾಸಳ ಊರಾಗ ಪುರಾಣದೊಳಗಿನ ಮಾತಿನೀಗ ಲಕ್ಷ ಬಿಟ್ಟ ಕೇಳೋ ತಮ್ಮ ಅಪ್ಪ ಅಂದ್ರೆ ಗಪ್ಪ ಮಾಡೋ ಮಾಸಳ ಊರಾಗ ಪಾರ್ವತಿ ಸೀತನ ಅವತಾರ ತಾಳಿ ಬಂದಳತ್ತ ಅವಾಗ ರಾಮದೇವ ನೀ ನನ್ನ ತಾಯಿಯದಿ ಪಾರ್ವತಿ ನೀ ನನ್ನ ಹೆಂಡತಿ ಸೀತಾ ಆಗಲಕ್ಕ ಬರಂಗಿಲ್ಲ ಅಂದತ್ತ ಅಂದ್ರೆ ಏನು ರಾಮದೇವ ದೊಡ್ಡವ ಇರ್ಲಿ ನಾನು ಇಲ್ಲ ನಂಗಿಲ್ಲ ರಾಮದೇವ ಪಾರ್ವತಿ ಬಂದಾಳ ನನ್ನ ಮಗಲಾಗಿಕ್ಕೆ ನನ್ನ ಹೆಂಡತಿ ಅಲ್ಲ ಅನ್ನೋದು ನಿನಗೆ ತಿಳಿದು ಬತ್ತ ಮತ್ತ ಅರಿಬಿ ತೊಳಿವಂತ ಅಗಸ ಬಾಗಿಲು ಸಂದರಿಗೆ ನಿಂತು ನನ್ನ ಮಾತಾಡಿದ ಏನಂತವ ರಾಮದೇವ ಹಾದಿ ಹಿಡಿದು ಬರ್ತಿದ್ದ ಅವನ ಮಾತಂದ ಏನಂತವ ಬಿಟ್ಟು ಹೆಂಡತಿ ನಾಳಕ ನಾ ಏನ ಸ್ವಟ್ ರಾಮನ ಅಂದಾರ ಈ ಮಾತಂದ ಕೇಳಿ ಏನ್ ಮಾಡ್ಯಾನ ಪಾರ್ವತಿ ಬಾಂಧಳು ಆಕಿ ಸೀತಾ ಅಲ್ಲ ಅನ್ನೋದು ಕಂಡು ಹಿಡಿದಿ ಮತ್ತ ಬರೇ ಒಂದು ಅರಿಬಿ ತೊಳಿ ಮನುಷ್ಯನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಅಡಿವಿ ಕಳಿಸ್ತಿ ಅಂದ್ರೆ ನಿನಗೇನು ಶಾನೆ ಅನ್ಬೇಕು ಏನೋ ಮಳ್ಳ ಅನ್ಬೇಕು ದಡ್ಡ ಅನ್ಬೇಕು ನಿನಗ ನಿನ್ನ ಬುದ್ಧಿಯನ್ನು ಲದ್ದಿ ತಿಲ್ಲಕ್ ಹೋಗಿತ್ತು ಯಾವ ಕಡೆ ಶಾನ್ಯ ನೀನು ಏಕೋಚಿತ್ತು ಅನ್ನ ಮಾರೀಚ ಅನ್ನುವಂತ ಜಿಂಕಿ ರಾಕ್ಷಸ ಐತಿ ಅನ್ನೋದು ನಿಮ್ಮ ಅಪ್ಪಗ ತಿಳಿದಿಲ್ಲ ಆಕೆ ಹೆಂಡತಿ ಜಿಂಕಿ ಬೇಡ ಅಂದ್ಲೆ ನಾಯಿ ಕುಣ್ಣಿಗತ್ತೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ನಾ ಈ ಕಡೆ ಓಡಿ ಹೋದ್ರೆ ನಾನು ಹೆಣ್ತಿನ ಬಂದ ರಾವಣ ಹೋಯ್ತ ಅನ್ನೋದು ನಿನಗೆ ಜ್ಞಾನ ಇತ್ತ ಇಲ್ಲ ಇರಬೇಕಾಗಿತ್ತಲ್ಲ ಈ ಜ್ಞಾನ ಇತ್ತು ಯಾಕೆ ಹೋದೆ ನಿನಗೆ ಎಲ್ಲ ತಿಳಿತೈತಲ್ಲ ನಾ ಮಾಡ್ಕೊಂಡು ಹೇಳ್ತೀನಿ ಮತ್ತೆ
ಕೈಯಾಗ ತಗೊಂಡು ಹೋಗಿ ನಾ ಈ ಕಡೆ ಹೋಗ್ತಾನತ್ ವಾದೇನ ಹೌದೇನು ಕೇಳಬಾರ್ದು ಕೇಳಿದ್ವಿ ಅಂದ್ರೆ ತಟಕ ಬಿದ್ದಿತ್ತು ಮಕ್ಕಳ್ರೆ 3 ಮಂದಿ ಹೌದು ಹೌದು ನಾ ಕೇಳಿದ ಕಮದಲ್ಲಿ ನೆಟ್ಟು ಜವಾಬ ಹಾಕೋತ ಬರ್ಲಿ ರಾಮದೇವ ದೊಡ್ಡ ಮಂದಿ ಮತ್ತ ಒಳಗೊಂದು ಸುದ್ದಿ ಹೇಳೇನ್ರಿ ಹೆಂಗ್ರಿ ಏಕ ಪತಿವ್ರತ ಇದ್ದ ಏಕ ಪತಿವ್ರತ ಒಂದೇ ಅಂದ್ರೆ ಏಕೋ ಏನು ಏಕ ಪತ್ನಿವ್ರತ ಒಂದ ಹೆಣ್ತಿ ಮ್ಯಾಲ ಇರಾವ ರಾಮ ಒಂದ ಹೆಣ್ತಿ ಮ್ಯಾಲ ಇರಾವ ಮಂದಿ ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು ಹೆಂಗ ಈಗ ನೀವ ಕೊಡುವಂತ ಆಣಿಗಳು ಹೆಂಗ ಇವು ಗಳಿಗೆ ಆಣಿಗಳು ಇವು ನೀವು ಮಾಡುವ ಆಣಿಗಳು ಹೌದು ಹೆಂಗ ಆಣಿ ಹೆಂಗವ ಆಯ್ತು ನೋಡ್ರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮ್ಗ ಹಾಕ್ತಿವ್ರಿ ತಗೋರಿ ಇದು ನಮ್ಮ ಆಣಿ ನಿಮ್ಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಪಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆಣಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಹಾನಿ ಮಾಡ್ತೀವಿ ಇವು ಎದಕ್ಕ ಹೊಟ್ಟೆ ಜನಕ್ಕೆ ನಾವು ಹಾನಿ ಮಾಡ್ಕೊಳಕತ್ತೀವ ಅವ್ರು ಬರ್ನ ಅವ್ರು ಸೇರೋದು ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ ಕರ್ಮ ತುಂಬಿಕೊಳ್ಳಕು ಹಾನಿ ಮಾಡ್ಕೋತೀವಿ ಈ ಹಾನಿ ಬ್ಯಾರೆ ಇದು ಬೇರೆ ಏನು ಇನ್ನೊಂದು ಅದು ಹೆಂಗ ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಹಾನಿ ಅಂತವ ಹೆಂಗ ಒಮ್ಮೆ ಹಾನಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳಿ ತಮ್ಮ ಪ್ರಾಣ ಕೊಡ್ತಿದ್ರು ಖರೆ ಆ ಹಾನಿ ಅವ್ರು ಭಂಗ ಮಾಡ್ತಿದ್ರು ನಡೆದಿದ್ರು ನೀ ಏನಂದಿ ರಾಮದೇವ ಏಕ ಪತ್ನಿ ವ್ರತ ಮತ್ತೊಬ್ಬರ ಮಂಚಕ ಕಾಲಿಡಾಮಲ್ಲ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ ಮತ್ತೊಂದು ಹೆಂಗಸರ ಮೈ ಮನಿಯೊಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಹೌದು ಮುಗಿದು ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ ನೀ ಹೆಂಗಾದಿ ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ ಯಾಕಾದಿಪ್ಪ ಒಳಗ ಡಬಲ್ ಗೇಮ್ ಅದಾವ ನೀ ಗುಂಗಿ ಹುಳ ಆಗಿ ಬಾ ನೀ ಕಟ್ಟಿಗೆ ಸೌರ್ ನಾ ಕಾಲಿಡ್ತಾನ ಒಮ್ಮೆ ಮತ್ತೊಬ್ರು ಹೆಣ್ಮಕ್ಳ ಮಂಚಕ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ 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 ನೀನ್ ಧರ್ಮ ಮುಗಿತಲ್ಲಿ ಅವ್ರ ಮಂಚಕ ಕಾಲಿಡುದು ಮುಂದ ನಾ ಕೃಷ್ಣಾಗಿ ಬರ್ತನು ಸತ್ಯಭಾಮಿ ಆಗಿ ಬಾ ಅನ್ನೋದು ಏನ್ ಹಚ್ಚಿದ್ಯೋ ಎಂಟ್ರದಾರ ನಿಮ್ಮ ಆಶಾಳ ಊರಾಗ ಅಲ್ಲೋ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಡ್ಲಾರ್ದ ನಿನಗ ಖಬರ್ ಇಲ್ಲ ಸತ್ಯಭಾಮಿ ಶಕ್ತಿ ಪೂಜೆ ಹಾಕಿರ ಸೀರೆ ಉಟ್ಟು ನಂದಲ್ಲ ನಮ್ಮ ಅಪ್ಪಂದ ಅಂತ ಹೇಳಿ ಅವನ ಪಡಿಕೆ ಸುತ್ತಕೊಂಡ ಒಳಗ ಹೋದಂತ ಗಣಸನಿ ಸೀರೆ ಉಟ್ಟು ಸೀರೆಯಾಗಿನ ಸೂರಾಗಬೇಡ ಪ್ರಾಣ ಹೋಗ್ಲಿ ಕರೆ ಸೀರೆ ಉಡ್ಲಾರ್ದ ಪ್ರಾಣ ಕೊಡ್ರಿ ಕರೆ ನಿಮ್ಮ 3 ಮಂದಿ ಗಣಸರತ್ತೀವ ಸೀರೆ ಉಟ್ಟು ಒಳಗ್ ಹೋಗ್ರಿ ನಿಮ್ಗೆ ಯಾವ ಸೀಮೆ ಗಣಸನ ಬೇಕೋ ನಾನು ಸೋಮ ಇರ್ಲತ್ ಬಿಡ್ಲತ್ತೀವೋ ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತೈತಿ ಅಂದ್ರ ನಾ ಕೇಳಕ್ಕೆಲ್ಲ ಬಹಳ ವಿಚಾರ ಮಾಡಿ ಮಾತಾಡ್ನ ಅದಕ್ಕೆ ತಮ್ಮ ಇನ್ನ ಈ ರಾಮದೇವನ ಸುದ್ದಿ ಹೇಳತ್ತಿದ್ಯ ಒಂದು ಮಾತು ಕೇಳ್ಬೇಕಾಗೈತ್ರಿ ರಾಮದೇವ ದೊಡ್ಡವ ಬಲಾಢ್ಯ ದೊಡ್ಡವ ವಾಲಿ ಸುಗ್ರೀವ ಇವ್ರಿಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು ಹೌದು ರಾಮಾಯಣ ಹೇಳ್ತೀನಿ ನನಗ ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು ನೋಡ್ಲಕ್ಕ ಒಂದೊಂದು ಮನಿ ಸೇಮಿದ್ರು ವಾಲಿನೂ ಹಂಗ ಇದ್ದ ಸುಗ್ರೀವನು ಹಂಗ ಇದ್ದ ರಾಮದೇವ ಬಲಾಢ್ಯ ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ ರಾಜರ ಲಕ್ಷಣ ವೈರಿ ಇವರಿಗೆ ಬಂದ ನಿತ್ತ ಬಾಣ ಬಿಡಬೇಕು ಅದು ಏನು ರಾಜರ ಲಕ್ಷಣ ವೈರಿ ಬೆನ್ನಿಗೆ ನಿತ್ತ ಚೂರಿ ಹಾಕಂಗ ಅವಂಗ ಗಣಸಲಾಕ ಬರಂಗಿಲ್ಲ ಬೆನ್ನಿಗೆ ನಿತ್ತ ಮೋಸ ಮಾಡಿದಂಗ ಇವರಿಗೆ ನಿತ್ತ ಬಾಣ ಹೊಡಿಬೇಕು ಅವ ಬಲಾಢ್ಯ ಬೆನ್ನಿಗೆ ನಿತ್ತ ಚೂರಿ ಹಾಕವ ಎಂದು ಗಣಸ ಅಲ್ಲಾಕ ಬರಂಗಿಲ್ಲ ಆದ್ರ ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾನ್ ಸುಗ್ರೀವನ ಅಣ್ಣ ವಾಲಿನ ಅವನ ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನ ಯಾರಿಗೆ ವಾಲಿಗೆ ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರೆ ಏನ ರಾಮದೇವನ ತೇಕಂತ ತಾಕತ್ತು ಇದ್ದಿದಿಲ್ಲೋ ವಾಲಿ ಎದುರಿಗೆ ಬಂದ ನಿತ್ತ ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ ಏನು ಕಾರಣಕ್ಕೆ ಹೊಡೆದಿಲ್ಲ ಯಾಕೆ ಹೊಡೆದ ಇವ ಹೆಂಗ ಹೊಡೆದ ನೋಡ ಹಳ್ಳಿ ಕೃಷ್ಣ ಪರಮಾತ್ಮನ ಕಾಲಾಗ ಸಹಿತ ಅವ ಬಾಣ ಹೊಳ್ಳಿ ಹೊಡೆದ ನಾವು ಅವನ ವಾಲಿ ಬಂದಿಲ್ಲಿ ಬೇಡಾಗಿ ಬಂದ ಬಾಣ ಹೊಡೆದಾನ ಅವನು ಗಿಡದ ಮರಿಗೆ ನಿತ್ತ ಹೊಡೆದಾನ ಇಲ್ಲಿ ದೇವರದಿನಿ ತ್ರಿಕಾಲ ಜ್ಞಾನಿ ನೀ ಗಿಡದ ಮರಿಗೆ ನಿತ್ತ ವಾಲಿಗೆ ಬಾಣ ಬಿಡಬೇಕಾದ್ರ ಕಾರಣ ನೀ ಹೇಳಿ ಅನ್ನಬೇಕು ನಾನಂಗಿಲ್ರಿ ಮುಂದೆ ಈಗ ನೀನ ಬಂದ್ ಹೇಳ ಅವನು ಎದುರಿಗೆ ನಿತ್ತ ಯಾಕೆ ನೀ ಬಾಣ ಹೊಡಿಲಿಲ್ಲ ಏನ ಕಾರಣ ಹೊಡಿ
ಪಂಚ ಮಹಾಭೂತ ಶರೀರ ಅಲ್ಲ ಧ್ಯಾನ ಪಂಚ ಮಹಾಭೂತ ಶರೀರ ಧ್ಯಾನ ಭಜನಾಡಿ ಮಾಂಸವಾಸ್ತಿಯ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಅಲ್ಲ ಧ್ಯಾನ ಪಂಚ ಮಹಾಭೂತ ಶರೀರ ಅಲ್ಲ ಧ್ಯಾನ ರೋಂಕ ಚನಾಡಿ ಮಾಂಸವಾಸ್ತಿಯ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ಪಂಚ ಜ್ಞಾನೇಂದ್ರಿಯಗಳು ಎಲ್ಲ ಧ್ಯಾನ ಪಂಚ ಕರ್ಮೇಂದ್ರಿಯಗಳು ಸಹಿತ ಪಂಚ ಕರ್ಮೇಂದ್ರಿಯಗಳು ಶಬ್ದ ನುಡಿಯುವಂತ ನಾಲಿಗೆ ಶಬ್ದ ನುಡಿಯುವಂತ ನಾಲಿಗೆ ಪಂಚ ಮಹಾಭೂತ ಶರೀರ ಪಂಚ ಮಹಾಭೂತ ಶರೀರ ತಡೀರಿ ಇಲ್ಲೊಂದು ವಿಷಯ ಕೇಳ್ಯಾನ್ರಿ ನನಗ ಇವತ್ತು ತಲ್ಯಾಗ ಯಾವುದು ಕನಸಿನಾಗೇನ ಹಾವು ಕರೆದತ್ರಿ ನಾಯಿ ಕರೆದತ್ತ ನಾಯಿ ಕಡಿತು ಮೊದಲಿ ಬಸುದು ಕನಸಿನಾಗ ನಾಯಿ ಕರೆದ ಅಲ್ಲಿ ರಕ್ತ ಬಂದದ ಮುಂದೆ ಹೆಸರಾಯ್ತು ನೋಡ್ನತ್ತ ಅಲ್ಲಿ ರಕ್ತ ಇದ್ದಿದ್ದಿಲ್ಲ ಮುಂದೆ ಒಂದು ಘಳಿಗೆ ಆದ ಬಳಿಕ ಮತ್ತೊಂದು ಕನಸು ಬಿದ್ದೇನು ಒಂದು ವೇಷ ಶ್ರೀ ಜೋಡಿ ಕೂಡ್ದಂಗಾಗಿತ್ತು ಅದು ಏನೇನೋ ಆಗಿತ್ತು ಅದನ್ನ ಮತ್ತೆ ಹೊಳಿ ನೋಡಿದಾಗ ಏನಾಗ್ತತ್ತ ಅದು ಅವನು ಚೊಣ್ಣಿ ತೊಯ್ತತ್ತ ಬಿಡು ತಡೀರಿ ಅದು ಕರೆಕ್ಟ್ ಕೇಳವ ಇಲ್ಲಿ ನಾಯಿ ಕರೆದ ಇಲ್ಲಿ ರಕ್ತ ಇಲ್ಲ ಹೌದಾ ಇಲ್ಲಿ ಕನಸು ಬಿತ್ತು ಇದು ಯಾಕೆ ತೊಯ್ತು ಅದಕ್ಕೆ ಹೇಳ್ತಾನೆ ಕರೆಕ್ಟ್ ಅದ ತಮ್ಮ ಇಲ್ಲಿ ನಾಯಿಯನ್ನು ಕರೆದದಲ್ಲ ಇಲ್ಲಿ ದಾರಿ ಇಲ್ಲ ಅಲ್ಲಿ ಏನು? ಇಲ್ಲಿ ದಾರಿ ಇಲ್ಲ ಅದಕ್ಕೆ ದಾರಿ ಅದ ಅಲ್ಲಿ ದಾರಿ ಆದತೆ ಅಲ್ಲಿ ಚಲನಾಗ್ಯದ ಇಲ್ಲಿ ದಾರಿ ಇಲ್ಲ ರಕ್ತ ಹೆಂಗ ಕಾಣ್ತದ ನಿನಗ ಕಾಣೋದಿಲ್ಲ ಹಂಗ ಅದ್ರದ ಹಂಗ ಕೊಡಂಗಿಲ್ಲ ಅವ್ರಿಗೆ ಮತ್ತೆ ಹೆಂಗ ಪಕ್ಕ ಕೊಡ್ಬೇಕು ನೀನು ಕೊಡೋದು ಒಯ್ಯೋದು ಹೋಗ್ರಿ ಸಮಾಧಾನ ಆಗತೈತಿ ಸಿಗ್ಲ್ರಿ ಬಾಪ ನಿನಗೊಂದು ಮಾತು ಹೇಳಣ ಹೇಳ್ರಿ ನಾಯಿ ಮನುಷ್ಯಾಗ ಕಚ್ಚತತ್ತೆ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಕ್ಕ ಬರ್ತೈತಿ ಅಂತೇಳಿ ಇದೊಂದು ಇರ್ಲೆತ್ತು ಗುಪ್ಪಿ ತಿಟ್ಟನಿ ಅಂದ್ರು ತಗದಿ ಅಂದ ಹೇಳ್ಬೇಕಾಗ್ಯದ್ರಿ ಏನಂತೇಳಿ ಕನಸು ಬಿದ್ದಿತ್ತು ಕನಸಿನಾಗ ಒಂದ್ ನಾಯಿ ಕಡ್ದಿತ್ತು ನಾಯಿ ಕಡ್ದ ಬಳಕ ರಕ್ತ ಹೊಂಟಿತ್ತು ಅದ ಕನಸಿನಾಗ ಒಂದ್ ಹುಡುಗಿ ಜೊತೆ ಕೂಡಿ ಸರಸ ಸಲ್ಲ ಪಾಡಿದಂಗಾಗಿತ್ತು ಆ ಎದ್ದ ತಕ್ಷಣ ನೋಡು ಗುಡ್ದ ವೀರ್ಯ ಸ್ಖಲನಾಗಿತ್ತು ಅದಕ್ಕ ಇದ್ಯಾಕ ಹಂಗ ಅದ್ಯಾಕ ಹಿಂಗ ಅಂತ ಕೇಳ್ತಾನೆ ಹೌದ್ರಿ ಅದಕ್ಕ ಅಂದಾರ ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ ಇದು ಮಾಯಾದ ಜಾಲ ಇದು ನಿನ್ನ ಜಾಲ ಅಲ್ಲ ಅದು ಮಾಯಾದ ಜಾಲ ಇಲ್ಲಿ ನಿನಗೆ ನಾಯಿ ಕಡ್ದ ಕನಸಿನಾಗ ರಗತ್ ಹೋದಂಗಾಗೈತಿ ಕರೆ ಹೋಗಿಲ್ಲ ಎದ್ದು ಕನಸಿನ ನೋಡ್ಬಿಡ್ದು ಹಂಗೈತಿ ಆಗ ಕನಸಿನಾಗ ನಾಯಿನ ಬಂದಿಲ್ಲ ಹುಡುಗಿನ ಬಂದತಿಲ್ಲ ಹುಡುಗಿ ಬಂದ ಬಳಕ ನಿನ್ನ ವೀರ್ಯಸ್ಖಲನಾಗೈತಿ ಅಂದ್ರ ನೀನು ಕನಸಿನಾಗ ಬಂದು ಹುಚ್ಚಿಡಿಸಿ ನಿನ್ನ ವೀರ್ಯಸ್ಖಲನ ಮಾಡ್ತತಿ ಅಂದ್ರ ಅದ್ರ ತಾಕತ್ ಎತ್ತಿರ್ಬೇಕು ಹೇಳು ಬರೀ ಕನಸಿನಾಗ ಬಂದು ಹುಚ್ಚಿಡಿಸೈತಿ ಇದು ಹೊರಗಲ್ಲ ಕನಸಿನಾಗ ತಮ್ಮ ಆ ವೀರ್ಯಸ್ಖಲನ ಆಗೈತಿ ಅಂದ್ರ ಅದು ಯಾವ ಕಡೆ ಬರ್ತತಿ ಅನ್ನೋದು ಬ್ರಹ್ಮ ನಾಡಿ ಹಿಡದ ಹೌದ್ರಿ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥವ್ರು ರಕ್ಷಕ ಅವರು ನಮ್ಮ ಮೈಂದ್ರಿಗಿ ಗ್ರಾಮದವರು ಅವರಾದರೆ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ. ನಮ್ಮ ಮೈಂದ್ರಿಗಿ ಗ್ರಾಮದ ಶಿವಚಲೇಶ್ವರ ಅವರ ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಕಾದ ಕಾಪಾಡ್ಲೆ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದು. ತಮ್ಮ ಏನಾಯ್ತು ಇದು ಮಾಯಾದ ಒಳಗ ಬಿತ್ತಪ್ಪ ಅಂತಂದ್ರೆ ಇವೆಲ್ಲ ಆಗ್ಲಕತ್ತದ. ಹೌದ್ರಿ
ಇದು ಯಾವಾಗ ಮಾಯ? ಯಾವಾಗ್ರಿ? ನೀ 10 ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯ ಕನಸು ಬಿದ್ರು ಕಡಿಯಾಕ ಆಗಂಗಿಲ್ಲ. ಹೌದ್ರಿ. 21 ವರ್ಷ ನಿನಗ ದಾಟಿದ ಬಳಕ ಇವೆಲ್ಲ ಕಡಿಯಾಕ ಆಗ್ಲಕತ್ತಾವ. ಹೌದ್ರಿ. ಯಾಕೆ ಕಡಿಯಾಕ ಆಗ್ತಾವು? ಯಾಕೆ ತಂಗಿ? ತಮ್ಮ ವಯ ಆಗ್ಬೇಕಲ್ಲ, ತುಂಬಬೇಕಲ್ಲ, ವಯಸ್ಸು ತುಂಬಬೇಕಲ್ಲ. ಹೌದೌದಲ್ಲ. ಒಂದು ವರ್ಷದೊಳಗ ದಿವಸ 365 ದಿವಸ ಅದಾವ. ಹೌದ್ರಿ. 365 ತುತ್ತ ಅನ್ನ ನೆಲದಾಗ ಒಂದ್ ಹನಿ ರಕ್ತ ತಯಾರಾತ್ರಿ. ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು. 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದ್ರಲ್ಲ 21ಕ್ಕೆ. ಅದಕ್ಕೆ ತಮ್ಮ ಹಿರಿಯರು ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ್ರಿ? ರೈತರ ಮನಿ ಒಳಗ ಕ್ವಾಣಾದ ಸಾಕಿದ್ರಂದ್ರ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ್ರಿ? ಆಮಗ ತಿನಿಸಿ 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 ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಕ್ವಾಣ ಮಂದಿ ಹೊಲದಾಗ ಬಾಳ ಓಟ ಮಾಡ್ಲಾಯ್ತಂದ್ರ ಕೊಳ್ಳಾಗ ಒಂದ್ ಲೊಳ್ಳಾಗುದ್ದಿ ಕಟ್ಟತಾರ. ಯಾಕೆ ಕಟ್ಟತಾರೋ? ಮಂದಿ ಹೊಲಕ್ಕೆ ಹೋಗಿದ ಮಂದಿ ಬೇಲಿಗೆ ಬಾಯಿ ಹಚ್ಚಬಾರ್ದತ್ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಟತಾರ. ಅದಕ್ಕ ಈಗ ಮೊದಲಿಗೆ ಬಂದತಿಲ್ರಿ, ಇದಕ್ಕ ಸೊಕ್ಕ ಬತ್ತಪ್ಪ ಅಂತಂದ್ರ ಇದು ಅಲ್ಲದ ಕೆಲಸ ಮಾಡ್ಲಕ್ಕೈತಂದ್ರ ಮಂದಿ ಹೊಲಗೋಟ್ ಹೋಗಿ ಮಂದಿ ಹೆಣ್ಮಕ್ಳನ್ನ ಕಾಡಿ ಎಲ್ರಿ ಕಾಗಾಳಿ ತರ್ಲಾಕತ್ತಂದ್ರ ಮನಿ ಹಿಡ್ಕೊಂಡ ಬೀಳತ್ ಹೇಳಿ ಇದ್ರ ಕೊಳ್ಳಾಗ ತಂದ ನನ್ನ ಗಂಟ ಹಾಕ್ಯಾರ. ಚಲೋ ಹಾಕ್ಯಾರ. ನಮಗ್ ಹೇಳ್ತಾ ನಾವು ಚತ್ಯಾನ ಬಸ್ ಎಲ್ಲಿ ತಿರುಗಲಿ ಸಂಜೆ 8 ಡಿಪೋ ಕಾಜರ್ಬೇ ತಿರ್ಗಕ್ಕೆ ನಾಲ ತಿರ್ಗವ್ನಿ ನೋಡಿ. ನಾ ಬರೋಕಿತ್ತ ಮೊದಲು ಬಾರಕ ಬಾ, ದೋನಿಗೆ ಬಾ, ತೀನಿಗೆ ಬಾ, 4ಕ್ಕೆ ಬಾ. ನಿನ್ ಕೇಳವ್ರು ಇದ್ದಿದ್ದಿಲ್ಲ, ಓನ್ ಹಾಯತ್ತ ನಿನ್ನ ಪೂಚವ್ರು ಇದ್ದಿದ್ದಿಲ್ಲ, ನಿಮ್ಮ ಅಪ್ಪ ಹಿಂದೆ ಗೀಚವ್ರು ಇದ್ದಿದ್ದಿಲ್ಲ. ಯಾವಾಗ ತಮ್ಮ ನಾವು ಬಂದಿವ್ ನೋಡು, ಚತ್ಯಾನ ಎಲ್ಲಿ ತಿರುಗಿ ಸಂಜೆ 8 ನೀನ ಮನಿಗಿರ್ಬೇಕು, ಸೀದಾ ಸಾಪ್ ಇರ್ಬೇಕಿಲ್ಲ. ಇರ್ಲಿಕ್ಕಂದ್ರ ಚಲ ಜಯಂತಿ ತಿರಗ ಹಾಸಿಗೆ ಹನುಮಪ್ಪನ ಗುಡಿ, ಹನುಮಾನ್ ದೇವ್ರ ಗುಡಿಗೆ ಬಂದ್ರ ಮಕ್ಳಿಗೆ 3 ಮಂದಿ ಹೇಳತ್ತೇರಿ. ಏನತ್ತೇಳಿ? ನೀರಿನ ಹೆಣ್ಣಿತ್ತಂದ್ರ ನೀರಿನ ಮ್ಯಾಲ ಯಾರೇ ಬರ್ದಾರೇನು? ಸಣ್ಣ ಮಾತಲ್ಲದ ಅವ ಕೇಳುದು. ನೀರಿನ ಮ್ಯಾಲ ಅಕ್ಷರ ಮೂಡಂಗಿಲ್ಲ ಅಂದ್ರೆ ನೀರಿನ ಮ್ಯಾಲ ಯಾರೇ ಬರದಾರೇನು ಅಂತ ಕೇಳ್ತಾನು. ತಮ್ಮ ನಿನ ಒಂದು ಮಾತು ಹೇಳ್ತಾನೆ ಕೇಳು. ಹೇಳಿ ಬಸೋದೆ. ಈಗ ನಾವು ಮಾತಾಡೋ ನಾಲಿಗೆ ಐತಿಲ್ಲ, ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಕ್ಕ ಬರಂಗಿಲ್ರಿ. ನಮ್ಮ ಉಚ್ಚಾರ ನೆಟ್ಟಗ ಆಗಂಗಿಲ್ಲ. ಮಾತ ನಾಲಿಗೆ ಜರ್ಕರ್ ಎಲ್ಲ ಅಂಟು ಹೊಡೆದಿತ್ತಂದ್ರ ನಾಲಿಗೆ ಮ್ಯಾಲ ನೀರಂಬ ವಸ್ತು ಇರ್ಲಿಕ್ಕಂದ್ರ ಮನುಷ್ಯಾಗ ಮಾತು ಬರಂಗಿಲ್ಲ, ಶಬ್ದ ಉಚ್ಚಾರ ಆಗಂಗಿಲ್ಲ. ಅದ ನಾಲಿಗೆ ಮ್ಯಾಲ ನೀರ್ ಆಡ್ತಿತ್ತಂದ್ರ ಮಾತ್ರ ಶಬ್ದಗಳ ಉಚ್ಚಾರ ಆಗತಾವ, ಆ ಮಾತುಗಳು ಬರ್ಲಾಕತ್ತಾವ. ಹಂಗ ನಾಲಿಗೆ ಮ್ಯಾಲ ನೀರ್ ಐತಿ, ನೀರ್ ಆಡ್ತೈತಿ ನಾಲಿಗೆ ಮ್ಯಾಲ. ಆ ನಾಲಿಗೆ ಮ್ಯಾಲ ನೀರ್ ಆಡ್ತೈತಿ, ನೀರಿನ ಮ್ಯಾಲ ಬರದಾಳ ಒಬ್ಬಾಕಿ. ಯಾವ ನಮ್ಮ ಕಾಳಿಕಾದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ ಬರದಾಳ. ನಾಲಿಗೆ ತೆರೆದ ಕುತ್ತಾನ ತೆಳಗ. ಅವ ಬಾಳ ಮಳ್ಳಿದ್ದ. ಯವ್ವ ನನಗ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ, ನನಗ ವಿದ್ಯಾ ಬುದ್ಧಿ ಬೇಕಂದ್ರ ನೀನ ಏನ್ರ ನನಗೆ ವಿದ್ಯಾ ಬುದ್ಧಿ ಕೊಡ್ಬೇಕಂದ. ಅವ ಕಾಳಿಕಾ ಇದ್ದಕ್ಕಿ ಏನ್ ಬೇಕಾಗೈತಿ ನಿನಗ ಅಂದಾಗ ವಿದ್ಯಾ ಬುದ್ಧಿ ಕೊಡು ಅಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದಾಗ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮೇಲೆ ಬರ್ದಾಳ. ನಾಲಿಗೆ ಮ್ಯಾಗ ನೀರ್ ಆಡ್ತೈತೋ ಏನ್ ಇಲ್ಲೋ? ನಾಲಿಗೆ ಮ್ಯಾಗ ನೀರ್ ಆಡ್ತೈತಿ, ನೀರ್ ಮೇಲೆ ಬರ್ದಾಳ ಅಂದ್ರ ನಮ್ಮವ್ ದೊಡ್ಡಕಿ ನಿಂದೇನು ಇಲ್ಲೋ ನನ್ನ ತಂಗಳು. ಹೌದ್ರಿ. ಹಿಂದೇನೈತೋ ನೀನ ಕುಡಿ